ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಆಗಸ್ಟ್ 30ಕ್ಕೆ ಸಾರ್ವಜನಿಕರ ಸೇವೆಗೆ ಆರಂಭವಾಗಲಿರುವ ನೂತನ ಹೊಸ ಬಸ್ ನಿಲ್ದಾಣ. ಶಾಸಕ ಭೀಮಣ್ಣ ನಾಯ್ಕ್. ಕಿತ್ತೂರು ಖಾನಾಪುರದಲ್ಲಿ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಗರೋತ್ಥಾನ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಹಾವಿನ ಬುಟ್ಟಿಯಲ್ಲಿ ಕಲ್ಲು ಹಾಕಿ ಜನರಿಗೆ ಭಯ ಹುಟ್ಟಿಸಿದ ಅಪರಿಚಿತರು. ಭಯ ನಿವಾರಣೆ ಮಾಡಿದ ಪಿಎಸ್ಐ ನಾಗಪ್ಪ. ನಾಟ್ಯರಂಗ ಪ್ರವೇಶಕ್ಕೆ ಸಜ್ಜಾಗುತ್ತಿರುವ ಪ್ರತಿಭಾನ್ವಿತ ಭರತನಾಟ್ಯ ಕಲಾವಿದೆ ಅಮೃತ. ಸದ್ಯದಲ್ಲಿಯೇ ಆರಂಭಗೊಳ್ಳಲಿರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಬಸ್ ಬಿಡಲು ಶಾಸಕರಿಗೆ ಆಗ್ರಹ ಮಾಡಿದ ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ. ವಾಹನದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಜಾನುವಾರು ಆರೋಪಿ ಸಮೇತವಾಗಿ ಪೊಲೀಸರ ವಶಕ್ಕೆ. ಸಿರ್ಸಿಯ ಮೀನು ಮಾರುಕಟ್ಟೆ ಬಳಿ ನಿರ್ಮಾಣವಾಗುತ್ತಿರುವ ನೂತನ ಬಸ್ ನಿಲ್ದಾಣವು ಆಗಸ್ಟ್ 30ರಂದು ಸಾರ್ವಜನಿಕರ ಅನುಕೂಲಕ್ಕೆ ಬಳಕೆಯಾಗಲಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ತಿಳಿಸಿದ್ದಾರೆ. ಆಮೆಗತಿಯಲ್ಲಿ ಸಾಗುತ್ತಿರುವ ಬಸ್ ನಿಲ್ದಾಣದ ಕಾಮಗಾರಿಯನ್ನು ವೀಕ್ಷಿಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಕೆ ಹಾಗೂ ಸಂಚಾರ ಅಧೀಕ್ಷಕ ಪ್ರವೀಣ್ ಶೆಟ್ಟಿ ಉಪಸ್ಥಿತರಿದ್ದರು. ನಿರ್ಮಿಸಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಅಂದಿನ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಇದಕ್ಕೆ ಸ್ಯಾಂಕ್ಷನ್ ಮಾಡಿ ನಂತರ ಬಂದ ಸರ್ಕಾರ ಕೂಡ ಚಾಲನೆ ಕೊಟ್ಟು ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ನಾವು ಡಿ ಸಿ ಅವರು ನಗರಸಭಾ ಎಲ್ಲ ಸದಸ್ಯರು ಕಮಿಷನರ್ ಸೇರಿ ನಾವು ವೀಕ್ಷಣೆ ಮಾಡಿದ್ದೀವಿ. ಮಳೆ ಬಂದ ಕೂಡಲೇ ಜನರಿಗೆ ಭಾಳ ತೊಂದರೆ ಆಗುವಂಥದ್ದು, ಬೇಸಿಗೆಯಲ್ಲೂ ಭಾಳ ಬಿಸಿಲಿಂದಲೂ ತೊಂದರೆ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಸುಮಾರು 2-3 ಬಾರಿ ನಾವು ಬಂದು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಮುಗಿಸ್ಕೊಡಿ ಅನ್ನೋಂಥ ವಿನಂತಿಯನ್ನು ನಾವು ನಮ್ಮ ಕಾಂಟ್ರಾಕ್ಟರ್ ಹೇಳಿದ ಪ್ರಕಾರ ಇವತ್ತು ಅವ್ರು ಬರಬೇಕಿತ್ತು, ಬೇರೆ ಕಾರಣದಿಂದ ಬರೋಕ್ಕಾಗಲ್ಲ ಅನ್ನೋಂಥ ಮಾತನ್ನು ರಾತ್ರಿ ಕೆಲವೇ ಸ್ವಲ್ಪ ಕೆಲಸ ಇರುವಂಥದ್ದು. ಅದನ್ನು ಆದಷ್ಟು ಬೇಗ ಮುಗಿಸಿ ನಾವು ಆಗಸ್ಟ್ 30ರೊಳಗೆ ನಾವು ಬಿಟ್ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ. ಅಷ್ಟರೊಳಗೆ ಇದು ನೆಲದ ಫ್ಲೋರಿಂಗ್ ಇರ್ಬೋದು, ಬೇರೆ ಸಣ್ಣಪುಟ್ಟ ಇರ್ಬೋದು, ಈಗೆಲ್ಲ ವಾಶ್ರೂಮು ಎಲ್ಲದೂ ಕೂಡ ವೀಕ್ಷಣೆ ಮಾಡಿದ್ವಿ ನಾವು. ಎಲ್ಲ ಕೂಡ ಚೆನ್ನಾಗಿ ವರ್ಕ್ ಆಗಿದೆ, ಒಳ್ಳೆ ಕ್ವಾಲಿಟಿ ವರ್ಕ್ ಕೂಡ ಆಗಿದೆ. ಈಗ ಇನ್ನು ಸಣ್ಣಪುಟ್ಟ ಇದ್ದಂಥ ವರ್ಕನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥ ಸೂಚನೆ ಕೂಡ ನಾವು ಕೊಟ್ಟಿದ್ದೀವಿ ನಾವು. ಹೀಗೆ ಇವತ್ತು ಭಾಳ ದಿನಗಳಿಂದ ಬೇಡಿಕೆ ಇರ್ತಕ್ಕಂಥ ನಮ್ಮ ಶಿರ್ಸಿ ನಗರದ ಬಸ್ ಸ್ಟ್ಯಾಂಡ್ ಆದಷ್ಟು ಬೇಗ ಪ್ರಯಾಣಿಕರಿಗೆ ಎಲ್ಲ ಸೌಲಭ್ಯವನ್ನು ಒಳಗೊಂಡಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಸ್ಟ್ 30ಕ್ಕೆ ಜನರಿಗೆ ಪ್ರಯಾಣಿಕರಿಗೆ ಸಿಗತ್ತೆ ಅನ್ನೋದು ಮಾತಿತ್ತು. ಈಗಾಗಲೇ ಡಿವಿಷನಿಗೆ 45 ಬಸ್ಸನ್ನು ಈಗ ಕೊಟ್ಟಿದ್ದಾರೆ. ಈಗ ಆ 45 ಬಸ್ಸಲ್ಲಿ ನಮ್ಮ ಸಿರ್ಸಿಗೆ ಘಟಕಕ್ಕೆ 10 ಬಸ್ಸನ್ನು ಕೊಟ್ಟಿದ್ದಾರೆ. ಆನಂತರ ಇನ್ನೂ ಹೆಚ್ಚಿನ ಬಸ್ಸು ಬೇಡಿಕೆಯನ್ನು ಇಟ್ಟಿದ್ದೀವಿ ನಾವು. 40 ಬಸ್ ಬೇಡಿಕೆ ಇಟ್ಟಿದ್ದೀವಿ ನಾವು. ಈ ಬಸ್ಸು ನಾನು ಮೊನ್ನೆ ಮಂತ್ರಿಗಳನ್ನು ಭೇಟಿ ಆದಾಗ ಕೂಡ ಬಸ್ ಎಲ್ಲ ಖರೀದಿ ಆಗಿದ್ದರು. ಅವುಗಳು ಕೂಡ ಭಾಳಷ್ಟು ಬೇಗ ಬಸ್ಸು ಹೊಸ ಬಸ್ಸು ಬರುವಂಥದ್ದು, ಹೊಸ ಬಸ್ ಸ್ಟ್ಯಾಂಡು ಪ್ರಾರಂಭ ಆಗುವಂಥದ್ದು. ಇಲ್ಲಿ ಓಡಾಡ್ತಕ್ಕಂಥ ಬಸ್ಸುಗಳು ಮತ್ತು ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಒಳ್ಳೆಯ ರೀತಿಯ ವ್ಯವಸ್ಥೆ ನಮ್ಮ ತಂದಿದ್ವಿ. ಅವರು ಕೂಡ ಅಂಥದ್ದನ್ನು ನಾವು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡಿ ಬಸ್ಸಿನ ರೂಟು ಸಮಯವನ್ನು ಅಡ್ಜಸ್ಟ್ ಮಾಡಿ ಯಾರಿಗೂ ಕೂಡ ತೊಂದರೆ ಆಗುವ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದರು.
ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೊದಲ ಬಾರಿಗೆ ಸಂಸದರಾದ ಬಳಿಕ ಎಲ್ಲ ಕ್ಷೇತ್ರಗಳಿಗೂ ಭೇಟಿ ನೀಡಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂದು ಅವರು ಕಿತ್ತೂರು ಖಾನಾಪುರ ಕ್ಷೇತ್ರಕ್ಕೆ ತೆರಳಿ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. विश्वेश्वर हेगड़े कागेरी साहेबांचा नरेंद्र मोदी साहेबांचा भारत माता की जय श्रीराम जय शिवाजी जय भवानी जय शिवाजी जय भवानी जय भवानी जय शिवाजी जय भवानी जय शिवाजी बोलो भारत माता की जय. ಇಂದು ನಗರಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕರ ಅಧ್ಯಕ್ಷತೆಯಲ್ಲಿ ನಡೆದ ಮಳೆಗಾಲದ ಪೂರ್ವ ತಯಾರಿ ಹಾಗೂ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಗರೋತ್ಥಾನ ಕಾಮಗಾರಿಯ ಬಗ್ಗೆ ಬಹಳಷ್ಟು ಅಪಸ್ವರದ ಮಾತುಗಳು ಕೇಳಿಬಂತು. ಈ ಬಗ್ಗೆ ವಿಷಯ ಪ್ರಸ್ತಾಪವಾದಂತೆ ಸದಸ್ಯರುಗಳಾದ ರಾಘು ಶೆಟ್ಟಿ, ಖಾದರ್ ಹನುಮಟ್ಟಿ, ರುಕೈಬಾ ಇವರಿಂದ ನಗರೋತ್ಥಾನ ಕಾಮಗಾರಿ ಅರೆಬರೆಯಾಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಗಾಂಧಿನಗರ, ವಿವೇಕಾನಂದ ನಗರ, ಕಸ್ತೂರ್ಬಾ ನಗರ, ರಾಜೀವ್ ನಗರದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ಈ ಕಾಮಗಾರಿ ವಿಳಂಬವಾಗಿ ನಡೆಯುತ್ತಿದೆ. ಕೆಲವು ವಾರ್ಡ್ಗಳಲ್ಲಿ ನಗರೋತ್ಥಾನ ಕಾಮಗಾರಿ ನಡೆಯುತ್ತಿಲ್ಲ. ದುರಂತವೇನೆಂದರೆ ಕಾಮಗಾರಿ ಗುತ್ತಿಗೆ ಹಿಡಿದವರಲ್ಲಿ ಕಾರ್ಮಿಕರೇ ಇಲ್ಲ. ಇದೆಲ್ಲ ಕಾರಣದಿಂದಾಗಿ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದರು. ಇದಕ್ಕೆ ಶಾಸಕರು ಗುತ್ತಿಗೆದಾರರನ್ನು ಸಭೆಯಲ್ಲಿ ಕರೆಸಿಕೊಂಡು ಎಚ್ಚರಿಕೆ ನೀಡಿದರು. ಅನುದಾನದ ಹಂಚಿಕೆ ವಿಷಯ ಬಂದಂತೆ ಖಾದರ್ ಹನುಮಟ್ಟಿಯವರು ಕಳೆದ ಬಾರಿ ನನ್ನ ವಾರ್ಡಿಗೆ ನಯಾ ಪೈಸೆ ಅನುದಾನ ನೀಡಿಲ್ಲವೆಂದು ವಾದ ಮಾಡಿದರು. ಇದರಿಂದ ಕೋಪಗೊಂಡ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕರು ಹಾಗಾದರೆ ಇದನ್ನು ರುಜುವಾತು ಮಾಡಿ ತೋರಿಸಿ ಎಂದು ಚಾಲೆಂಜ್ ಮಾಡಿದರು. ಸಭೆಯಲ್ಲಿ ಬಿಡಾಡಿದನ ಬೀದಿ ನಾಯಿ ಹಾವಳಿ ಬಗ್ಗೆ ಚರ್ಚೆ ನಡೆಸಲಾಯಿತು. ಸದಸ್ಯ ನಾಗರಾಜ್ ನಾಯ್ಕ್ ಸೇರಿದಂತೆ ಭಾಗಶಃ ಸದಸ್ಯರು ಬಿಡಾಡಿ ನಾಯಿಗಳ ನಿಯಂತ್ರಣದ ಬಗ್ಗೆ ಶಾಸಕರಿಗೆ ಒತ್ತಡ ಹಾಕಿದರು. ಇದಕ್ಕೆ ಉತ್ತರಿಸಿದ ಪೌರಾಯುಕ್ತ ಕಾಂತರಾಜ್ ಈ ಬಗ್ಗೆ ಕ್ರಮ ಜರುಗಿಸಲಾಗಿದ್ದು ಇನ್ನೊಂದು ವಾರದಲ್ಲಿ ಕಾರ್ಯರೂಪಕ್ಕೆ ತರಲಾಗುವುದು ಎಂದರು. ಸಭೆಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್ ಬೋರ್ಕರ್, ನಗರ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಉಪಸ್ಥಿತರಿದ್ದರು. ಇಲ್ಲೋ ಪ್ರತಿಯೊಬ್ಬ ಕೌನ್ಸಿಲರು ಕೂಡ ತಮ್ಮ ತಮ್ಮ ವಾರ್ಡಲ್ಲಿ ಯಾವ ರೀತಿಯ ಕೆಲಸಗಳು ಕಾರ್ಯಗಳು ಆಗಿವೆ ಅನ್ನೋದು ಮಾತನ್ನು ನಾವೆಲ್ಲರೂ ಕೂಡ ಹೇಳಿದಾಗ, ನಮಗೆ ತೊಂದರೆ ಇದೆ ಹೇಳಿದಾಗ ಅವೆಲ್ಲವೂ ಕೂಡ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೂ ಪೂರ್ವದಲ್ಲಿ ಈಗಾಗಲೇ ನಗರೋತ್ಥಾನದ ಕಾಮಗಾರಿಗಳು ನಡೀತಾ ಇದ್ದವು. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಇದರಲ್ಲಿ ಎಷ್ಟು ಪ್ರಗತಿ ಇದೆ ಅನ್ನೋದನ್ನು ಸಂಬಂಧಪಟ್ಟವರು ವಿವರಣೆ ಕೊಟ್ಟ ನಂತರದಲ್ಲಿ ಹೆಚ್ಚಿನ ನಮಗೆ ಮಂಜೂರಾಗಿತ್ತು. ಅದರಲ್ಲಿ 85% ಅಮೌಂಟ್ ರಿಯಾಯಿತಿನ ಮಾಡಲಾಗಿ ಈಗ ಒಟ್ಟು 23 ವರ್ಕ್ ಇದ್ದಾವೆ. ಅದರಲ್ಲಿ 9 ವರ್ಕ್ ಈಗಾಗಲೇ 10 ಕೋಟಿ ಅಮೌಂಟಿಂದು ಸ್ಟಾರ್ಟ್ ಆಗಿದೆ, ಪ್ರಗತಿಯಲ್ಲಿದೆ. ಮತ್ತು 13 ವರ್ಕು ಉಳಿದ ಅಮೌಂಟಿಂದು ಅದು ಜಿಲ್ಲಾಧಿಕಾರಿಗಳ ಸಹಾಯದಿಂದ ಟೆಂಡರ್ ಹಾಕಬೇಕಾಗಿದೆ. ಈಗ 9 ಕಾಮಗಾರಿ ಆಲ್ರೆಡಿ ಪ್ರಾರಂಭ ಹಂತದಲ್ಲಿದೆ. ಇದು ಟೆಂಡರ್ ಆಗಿದೆ, 13 ವರ್ಕು ಟೆಂಡರ್ ಡ್ಯೂರೇಷನ್ ಆಗಬೇಕು. ಈಗ ಟೆಂಡರ್ ಕರೀತಿ ತಯಾರಿ ಮಾಡ್ತಾ ಇದ್ದಾರೆ ಸರ್. ನಂತರ ನಗರೋತ್ಥಾನ ಹಂತ 3 ಹಳೆಯದು, ಅದು 25 ಕೋಟಿ ವರ್ಕ್ ನಡೀತಾ ಇತ್ತು. ಅದರಲ್ಲಿ 33 ವರ್ಕ್ ಇವು, ಅದರಲ್ಲಿ 34 ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ 3 ವರ್ಕ್ ಮಾತ್ರ ಬಾಕಿ ಇದೆ. ನಾನು ನಿನ್ನ ವಾರ್ಡ್ರಿಗೆ ಅಂತ ನನ್ನ ವಾರ್ಡ್ ಬಗ್ಗೆ ಕೇಳ್ತಾ ಇದ್ದೇನೆ. ನನ್ನ ವಾರ್ಡ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವಾರ್ಡ್ ಅಂತ ಹೇಳ್ತಾರೆ. ನನ್ನ ವಾರ್ಡ್ ಬಗ್ಗೆ ಕೇಳ್ತಾ ಇದ್ದೇನೆ. ನಾನು ನಿಮ್ಗೆ ಯಾವುದು ಇಲ್ಲೇ ಇದ್ದಾನೆ. ಅಲ್ಲ ನಾನು ನಾನೇ ಹೇಳ್ತೇನೆ. ನಿಮ್ಮ ವಾರ್ಡಿಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಸುಮ್ಮನೆ ಅಪವಾದ ಮಾಡಬಾರ್ದು. ನಾನು ನಿಮ್ಮ ವಾರ್ಡಿಗೆ ಅಲ್ಲ, ನಾನು ನಿಮ್ಮ ವಾರ್ಡಿಗೆ ಅಂತ ಹೇಳ್ತಾ ಇಲ್ಲ. ಯಾರಿಗೆ ಹಾಕಿದ್ದಾರೆ ತೋರಿಸಿ, ಯಾವ ವಾರ್ಡ್ ಅಂತ ತೋರಿಸ್ತಾರೆ. ಸುಮ್ಮನೆ ಅದನ್ನು ನೀವು ವಿಚಾರ ಮಾಡಬೇಕು. ಹಿಂಗೆ ಕೆಲಸದ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಸ್ಟೇಡಿಯಂ ಹತ್ರ ಮಾಡ್ತಾರೆ ಇವತ್ತವರೆಗೂ ಅವರಿಗೂ ಕರಿಬೇಕಾಯ್ತು ಸರ್. ಯಾಕಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಮರಾಠಿ ಕೊಪ್ಪಳದಲ್ಲಿ 250 ಮೀಟರ್ ಟೈಮ್ ಕಂಪ್ಲೀಟ್ ಮಾಡಿದ್ದೀವಿ ಬೋತ್ ಸೈಡ್ ಅಲ್ಲಿ.
ಆಮೇಲೆ ಮಾರಿಕಮ್ಮ ಕ್ರೀಡಾಂಗಣದಲ್ಲಿ 310 ಮೀಟರ್ ಇತ್ತು, 100 ಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಅದಾದಮೇಲೆ ಅಡಿಷನಲ್ ಇದರಿಂದ ರಾಜಧಾನಿ ಫೈನಾನ್ಸ್ ಇಂದ ನೆಕ್ಸ್ಟ್ ಇದೆ ಸರ್, ಅಲ್ಲಿ 146 ಮೀಟರ್ ಬೋತ್ ಸೈಡ್ ಅದು ಕಂಪ್ಲೀಟ್ ಆಗಿದೆ. ಆಮೇಲೆ ವಿವೇಕಾನಗರದಲ್ಲಿ 800 ಮೀಟರ್ ಇತ್ತು ಟೋಟಲಿ, ಇಲ್ಲಿವರೆಗೆ 200 ಮೀಟರ್ ಮಾಡಿದ್ವಿ ಸರ್. ಈಗ ಇನ್ನು 500 ಮಾಡಬೇಕು. ಇಬ್ಬರಿಗೆ ನಾಯಿ ಕಚ್ಚಿದ ಉದಾಹರಣೆಗಳಿದ್ದಾವೆ. ದಯವಿಟ್ಟು ಆ ನಾಯಿಗೆ ಏನು ಕ್ರಮ ತಗೊಳ್ಳಿರುತ್ತೆ ಸರ್. ಯಾಕಂತ ಮೊನ್ನೆ ನಾವು ನೋಡ್ಬೇಕಾದ್ರೆ ಎಲ್ಲ ವಾರ್ಡಲ್ಲಿದೆ ಸರ್, ಸಿರ್ಸಿ ನಗರದಲ್ಲೇ ಇದೆ. ನಾನು ನೋಡ್ಬೇಕಾದ್ರೆ ಇದರಲ್ಲಿ ಗೋಕರ್ಣದಲ್ಲಿ ಮೊನ್ನೆ ನಾಯಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ರು, ಅಂದ್ರೆ ಪಂಚಾಯತಿಯಿಂದ ಹಿಡಿತಾ ಇದ್ರು. ಆದ್ರೆ ಇಲ್ಲಿ ನಮ್ಮ ನಗರಸಭೆಗೆ ಯಾಕೆ ಆ ತರ ಏನು ಕಾನೂನು ಬೇರೆ ತರ ಇದೆಯೋ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಅದು ಎಲ್ಲೇ ಇರಲಿ ಏನೇ ಇರಲಿ ನಮ್ಮ ನಗರ ವ್ಯಾಪ್ತಿಯಲ್ಲಿ ಈಗ ನೋಡಿ ಅನೇಕ ಟಿವಿಯಲ್ಲಿ ಕೂಡ ನೋಡಿ ಸಣ್ಣ ಸಣ್ಣ ಮಕ್ಕಳು ಯಾರು ಕಚ್ಚಿದಂಥದ್ದು. ಈಗ ಮಕ್ಕಳು ಶಾಲೆ ಶುರು ಆಯ್ತು, ಈಗ ಮಕ್ಕಳು ಹೋಗುವಂಥದ್ದು ಬರುವಂಥದ್ದು ಸಹಜ. ಅದಕ್ಕೆ ಯಾವ ರೀತಿಯ ಮಾನ್ಯ ಯಾರು ಸಹ ಭಾಗವಹಿಸಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಪಶುಸಂಗೋಪನಾ ಇಲಾಖೆ ಡೈರೆಕ್ಟರ್ಗೆ ಒಂದು ಮೆಸೇಜ್ ಮಾಡಿ ಈ ನಾಯಿಗಳನ್ನ ಆಪರೇಷನ್ ಮಾಡಲಿಕ್ಕೆ ಹೇಳಿದಂತ ಈ ಮೊನ್ನೆ ಸರ್ ಅದನ್ನು ಇಲ್ಲಿಯ ಮೀನು ಮಾರುಕಟ್ಟೆ ಬಳಿ ಯಾರೋ ಅಪರಿಚಿತರು ಹಾವಿನ ಬುಟ್ಟಿಯಲ್ಲಿ ಕಲ್ಲು ಹಾಕಿ ಅದನ್ನು ಕೊಳವೆ ಬಾವಿ ಸಮೀಪ ಇಟ್ಟಿದ್ದರು. ಇದನ್ನು ನೋಡಿದ ಜನರು ಇದರಲ್ಲಿ ಹಾವೇ ಇರಬಹುದೆಂದು ಎತ್ತಿನೋಡ ದೇಹದಲ್ಲಿ ದೂರ ಸರಿಯುತ್ತಿದ್ದರು. ಈ ಸುದ್ದಿ ರಾಜ್ ಬಿಗ್ ಬ್ರೇಕಿಂಗ್ ನಲ್ಲಿ ಪ್ರಸಾರ ಮಾಡಿದಾಗ ಕೂಡಲೇ ಪೊಲೀಸರು ಆಗಮಿಸಿ ಬುಟ್ಟಿ ತೆಗೆದು ನೋಡಿದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಆ ಬುಟ್ಟಿಯಲ್ಲಿ ಹಾವಿನ ಬದಲಾಗಿ ಕಲ್ಲು ಹಾಕಿಟ್ಟಿದ್ದರು. ಇದನ್ನು ದೂರದಿಂದಲೇ ನೋಡುತ್ತಿದ್ದ ಜನರು ಹಾಗೂ ಪೊಲೀಸರು ಒಮ್ಮೆ ಮುಸಿ ಮುಸಿ ನಕ್ಕು ಬಿಟ್ಟರು. ವಜ್ಜಿ ಇದೆ ಬುಟ್ಟಿ. ಭರತನಾಟ್ಯ ಕಲಿಕೆ ಪ್ರದರ್ಶನದ ಮಹತ್ವದ ಹಂತವಾದ ರಂಗಪ್ರವೇಶ ಸಮಾರಂಭಕ್ಕೆ ಇಲ್ಲಿಯ ಉದಯೋನ್ಮುಖ ಕಲಾವಿದೆ ಅಮೃತ ಪೈ ಇದೀಗ ಸಜ್ಜಾಗಿದ್ದಾಳೆ. ಈಕೆಯ ಭರತನಾಟ್ಯ ರಂಗಪ್ರವೇಶದ ಪ್ರದರ್ಶನ 16ರ ಸಂಜೆ 5ಕ್ಕೆ ನಗರದ ಎಪಿಎಂಸಿ ಯಾರ್ಡ್ನ TRC ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ನೃತ್ಯನಾದ ಅಕಾಡೆಮಿ ಬೆಂಗಳೂರು ಹಾಗೂ ನಟರಾಜ ನೃತ್ಯಶಾಲಾ ಸಿರಿಸಿ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಉಡುಪಿಯ ನೃತ್ಯ ನಿಕೇತನ ಸಂಸ್ಥೆಯ ನಿರ್ದೇಶಕಿ ನಾಟ್ಯ ಮಯೂರಿ ವಿದುಷಿ ಲಕ್ಷ್ಮೀ ಗುರುರಾಜ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಸಿರಿಸಿಯ ಆಶಾ ಮತ್ತು ಅರುಣ್ ಪೈ ದಂಪತಿ ಪುತ್ರಿ ಅಮೃತ ಪಾಲಕರ ಪ್ರೋತ್ಸಾಹದೊಂದಿಗೆ ತನ್ನ 5ನೇ ವಯಸ್ಸಿನಲ್ಲಿ ನಟರಾಜ ನೃತ್ಯಶಾಲೆಯ ಗುರು ವಿದುಷಿ ಸೀಮಾ ಭಾಗವತರಲ್ಲಿ ನೃತ್ಯಾಭ್ಯಾಸ ಆರಂಭಿಸಿದಳು. ಉತ್ಸಾಹ ಮತ್ತು ಶ್ರದ್ಧೆಯಿಂದ ತನ್ನ 15ನೇ ವಯಸ್ಸಿನಲ್ಲಿ ಸೀನಿಯರ್ ಹಂತದ ಪರೀಕ್ಷೆಯಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣಳಾಗಿದ್ದು ಪ್ರಸ್ತುತ ವಿದ್ವತ್ ಪಾಠವನ್ನು ಪಡೆಯುತ್ತಿದ್ದಾಳೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಯೋಜನೆ ಸಿರಿಸಿಯಲ್ಲಿ ಕೊನೆಗೂ ಆರಂಭವಾಗುವ ಲಕ್ಷಣ ಕಂಡು ಬಂದಿದೆ. ನೆನೆಗುದಿಗೆ ಬಿದ್ದಿದ್ದ ಈ ಯೋಜನೆಯನ್ನು ಜಾರಿಗೆ ತರಲು ಮುಖ್ಯ ಅಂಚೆ ಕಚೇರಿ ಹಿಂಭಾಗದಲ್ಲಿ ಜಾಗ ನೋಡಿ ಫೌಂಡೇಶನ್ ಕೂಡ ಹಾಕಲಾಗಿತ್ತು. ನಂತರ ಜಾಗದ ವಿಷಯದಲ್ಲಿ ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಅಲ್ಲಿಗೆ ಸ್ಥಗಿತಗೊಂಡಿತ್ತು. ಇದೀಗ ರಾಯಪ್ಪ ಹುಲೇಕಲ್ ಶಾಲೆಯ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಯೋಗ ಕೂಡಿ ಬಂದಿದ್ದು ಕಟ್ಟಡ ಕೂಡ ಪೂರ್ಣಗೊಂಡಿದೆ. ಶಾಸಕ ಭೀಮಣ್ಣ ನಾಯ್ಕರು ಇಂದಿರಾ ಕ್ಯಾಂಟೀನ್ ಜಾಗಕ್ಕೆ ಭೇಟಿ ನೀಡಿ ಒಮ್ಮೆ ಕಟ್ಟಡ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಕಾಂತರಾಜು ಉಪಸ್ಥಿತರಿದ್ದರು. ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ರೂಟ್ ಬಸ್ಗಳನ್ನು ಕಡಿಮೆ ಮಾಡಿರುವುದರಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದ್ದು ಕೂಡಲೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ತೊಂದರೆಯಾಗದ ರೀತಿಯಲ್ಲಿ ಬಸ್ ವ್ಯವಸ್ಥೆ ಮಾಡಬೇಕೆಂದು ಸಿರ್ಸಿ ತಾಲೂಕಿನ ಬಿಜೆಪಿ ಮಂಡಳದ ಅಧ್ಯಕ್ಷ ತಿಮ್ಮಪ್ಪ ಹಿತ್ಲಕೊಪ್ಪ ಸುದ್ದಿಗೋಷ್ಠಿಯ ಮೂಲಕ ಶಾಸಕರಿಗೆ ಆಗ್ರಹಿಸಿದ್ದಾರೆ. ಆದರೂ ಸಮೇತ ಎಲ್ಲಾದರೂ ಒಂದೆರಡು ಬಸ್ ಕಡಿಮೆ ಆಗ್ತದೆ.
ತಕ್ಷಣ ಇಂದಿನ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರು ಇವತ್ತಿನ ಎಂಪಿಗಳಾಗಿರುವಂತಹ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ತಕ್ಷಣ ಆ ರೂಟ್ನಲ್ಲಿ ಬಸ್ಸನ್ನ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿ ನಾನು ಇವತ್ತಿನ ಶಾಸಕರಾಗಿರುವಂತಹ ಭೀಮಣ್ಣ ನಾಯಕರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಸ್ಸುಗಳನ್ನ ಕಡಿಮೆ ಮಾಡಿದ್ದೀರಿ, ಅಷ್ಟು ಬಸ್ಸನ್ನ ಕೂಡಲೇ ಬಿಡಬೇಕು ಅನ್ನುವಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಚೆಕ್ ಪೋಸ್ಟ್ ಬಳಿ ಯಾವುದೇ ಪರವಾನಗಿ ಇಲ್ಲದೆ ಹಿಂಸಾತ್ಮಕವಾಗಿ ಜಾನುವಾರುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ಪೊಲೀಸರು ತಡೆದು ಆರೋಪಿ ಸಮೇತವಾಗಿ ಜಾನುವಾರುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿ ಕೇಶವ್ ಮತ್ತು ಮಹೇಶ್ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.